ನೋಡ್ತಿ ಮೇಸ್ಟ್ರು ಹೋಮ್ವರ್ಕ್ ಬುಕ್ನಾಗೆ 1ರಿಂದ 12 ತನಕ ಮಗ್ಗಿನ 5 ಸತಿ ಬರ್ಕೊಂಬರ್ರಿ ಅಂತ ಹೇಳಿದ್ರಲ್ಲ, ಅದು ನಾಳೆ ಬರ್ದೇನು? ಅದನ್ನೇ ನಾನು ಸಂಜೆನ ಬರ್ದ್ಬಿಟ್ನಪ್ಪ. ನಾನು ಸ್ಕೂಲಿಂದ ಬತ್ತಿದ್ದಂಗೆ ನಮ್ಮ ಅಮ್ಮ ಕಾಪಿ ಮಾಡ್ಕೊಂಡು ಕೊಡ್ತಾ, ಕಾಪಿ ಕುಡ್ಕೊಂಡು ಹಂಗೆ ಅದು ಯಾವ್ದು ಧಾರಾವಾಹಿ ಎಲ್ಲ ನೋಡ್ಕೊಂಡು ಮನೆಗೆ ಮಾತ್ರೊಳಗೆ ಎಲ್ಲ ಬರೆದು ಮುಗಿಸಿ ಹಾಕಿದೆ. ಅಲ್ಲ ಕಣ ಮಂಜ, ನೀನ್ ಬರಲಿಲ್ವೇ? ಪಂಡಪಟ್ ನನ್ನ ಮಗ ಒಂದು ಮಾತು ಹೇಳ್ದಂಗೆ ಇರೋ ಬರೋ ಮುಗ್ಗಿ ಎಲ್ಲ ಬರ್ದು ಬಂದ ಇದಾನಲ್ಲ. ಲೋ ಮಂಜ, ಯಾಕಲ್ಲ ನೀನ್ ಬರ್ದಿಲ್ವ ಹಂಗಾರೆ? ಅದು ಏನಾಯ್ತು ಅಂತ ಅಂದ್ರೆ, ನನ್ನ ದಿನ ಮುದ್ದೆ ಅಂದಾಗ ಸ್ಕೂಲ್ನಾಗೆ ಪಿ.ಟಿ ಪೀಲ್ಡ್ ಇತ್ತಲ್ಲ, ಮೇಸ್ಟ್ರು ಆಟ ಆಡಪ್ಪಾರೆ ಬಿಟ್ರಲ್ಲ, ಚೆನ್ನಾಗಿ ಆಟ ಆಡಿವ. ಕ್ರಿಕೆಟು, ವಾಲಿಬಾಲು ಎಲ್ಲನ ಕುಯ್ಯಿ ಮೈ ಎಲ್ಲನ ನೋವು ಬಂದ್ಬಿಟ್ಟಿತ್ತು ಕಣಕ್ಕೆ. ಮಂಟಕ್ಕೆ ಹೋಗ್ತಿದ್ದಲ್ಲ ಊಟ ಮಾಡಿ ತಾಳ್ಮಟ್ಟ ಒಳಿಗೆ ಹಾಕೊಂಡು ಸುಮ್ಮನೆ ಉಳ್ಕೊಂಡಪ್ಪ. ಅದು ಹೆಂಗ್ ಇದ್ ಬಂತ ಗೊತ್ತೇ ಇಲ್ಲ ಕಣ. ಕಣ್ಣು ಬಿಟ್ಟು ನೋಡ್ತೀನಿ, ಆಳೆ ಬೆಳಕೊಡ್ದಿತ್ತು. ನಾನು ಬರೆಯಕ್ಕೆ ಆಗಿಲ್ಲ ಇನ್ನೂ. ಹೌದಾ? ಹಂಗಾರೆ ನನ್ನ ಅಪ್ಪನೇ ಹೋಮ್ವರ್ಕ್ ಬರ್ದಿರೋದು, ನೀನ್ ಇನ್ನ ಬರ್ದೇ ಇಲ್ವ ಹಂಗಾದ್ರೆ? ಆಯ್ತು ಬಿಡಪ್ಪ, ನೀನ್ ಬರ್ದು ಬಿಟ್ಟಿದ್ದೆ ಕೊಡ್ತಾನೆ ನಿಂಗೆ ಕೆರೆಯಿಂದ. ಕೋಳಿ ಹುಂಜ್ ನನ್ನ ಮಗನೇ, ನಂಗೇನ್ ಬ್ಯಾಡ್ ಕಣ್ಣೆಲ್ಲ ಕೆರೆಯಿಂದಲದು, ನೀನೇ ಕೆಮ್ಮಿ ಅಂತಿ. ನಾನೇನೋ ನುಕ್ಸಾರ್ಕೆ ನಾನು ಒಬ್ಬನೇ ಹೋಮ್ವರ್ಕ್ ಬರ್ದಿರೋದು ಅಂತ ಅಂದ್ರೆ ಅದಕ್ಕೆ ಕೆರೆಯಿಂದಲದ್ದು ಕೊಡ್ಸಾನ ಹೇಳು ಅಂತ ಕೇಳ್ತಾನೆ ಕೋಳಿ ಹುಂಜ್ ನನ್ನ ಮಗನೇ. ಅಣ್ಣ ಲೋಕಣ, ಇದಕ್ಕೆಲ್ಲ ಯಾಕಣ ಬೇಜಾರು ಮಾಡ್ಕಂತ? ಏನ ಪುರ್ಸತ್ತಾಗಿದ್ದೆ, ಹೋಮ್ವರ್ಕ್ ಬರ್ದು ಮುಗಿಸಿದ್ದ, ಯಾಕೆ ಹೇಳು? ನಾನು ಈ ಮೈ ಕೈ ನೋವಿಲ್ಲ ಅಂತಂದ್ರೆ ಬಾರಿವೆ, ಏನ್ ಮಾಡ್ತೆ ಜಾಸ್ತಿ ಆಟ ಆಡಿನಲ್ಲ, ಅದಕ್ಕೆ ಮೈ ಕೈ ನೋವು ಬಂದು ಮನೆಕೊಂಡ್ಬಿಟ್ಟೆ. ಇವತ್ತು ನಾನು ಮುಗಿಸ್ತೀನಿ ಹೇಳು, ಬೆಳಿಗ್ಗೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಹೋಮ್ವರ್ಕ್ನ. ಲೇ ಕೋಳಿ ಹುಂಜ್ ನನ್ನ ಮಗನೇ, ಎಂತ ಗೊತ್ತಿ ನೀನು? ಇವನು ಹೋಮ್ವರ್ಕ್ ಫಸ್ಟ್ ಬರೆದ್ರೆ ನಿಮ್ಗೆಲ್ಲ ಯಾಕರ ಈ ಸ್ಕೂಲು ಓದೋದ್ ಬರೆಯೋದ್ರ ಮೇಲೆ ಜ್ಞಾನ ಐತೇನೋ ಅಂತ ಬೈತಾನೆ ಕೋಳಿ ಹುಂಜ್ ನನ್ನ ಮಗ. ನಾವೇನನ್ನ ಹೋಮ್ವರ್ಕ್ ಅವನಿಗಿಂತ ಜಾಲ್ದ ಬರ್ದು ಮುಗಿಸಿರೆ ಪುರ್ಸತ್ತಾಗಿದ್ದೆ ಬರ್ದಿದ್ದ ಅಂತ ಸೋಲು ಹೊಡಿತಾನೆ. ಇವನೇನು ಹೋಗಿ ನಿಮ್ಮ ಅಪ್ಪಯ್ಯನ ಜೊತೆಗೆ ತೆಂಗಿಡ್ಕೆ ಮಣ್ಣು ತಕ್ಕಕ್ಕೆ ಹೋಗಿದ್ದೇನು ಏನೋ ಕೋಳಿ ಹುಂಜ್ ನನ್ನ ಮಗನೇ. ಅಯ್ಯೋ ಬ್ಯಾಡ್ವಲ್ಲ ನಮ್ ಲೊಕೇಶನ್ ಸೀರಿ. ಎಲ್ಲ ಒಂದ್ಸತಿ ಅಪರೂಪಕ್ಕೆ ಒಂದ್ಸತಿನ ಜಾಲ್ದ ಹೋಮ್ವರ್ಕ್ ಬರ್ದ್ಬಿಟ್ಟು ಬ್ಯಾಡ್ವಲ್ಲ, ಇವ್ನು ಹಿಡಿಯಕ್ ಆಗ್ತಿಲ್ವಲ್ಲ. ಕುಕ್ಕರ್ಸ್ಕೊಳ್ಳಲೆ ಕೋಳಿ ಹುಂಜ, ನಾನೇನು ಹಿಡಿಯಕ್ ಆಗ್ದಂಗೆ ಎತ್ಲು ಹೊಡೆಯಕ್ತಿಲ್ಲ. ಇರೋದೇ ಅದೇನೋ ಹೇಳ್ತಾರ ನೋಡು, ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಸಿಡ್ಲು ಬಿಡಿತಂತೆ, ಹಂಗಾಡ್ತಾನೆ ಅವನು. ಅರೆ 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 ಮಂಜುನ ಅಣ್ಣ ಲಕ್ಕುನ ಅಣ್ಣ ಇಬ್ರಿಗೆ ಸೇರ್ಕೊಂಡ್ಬಿಟ್ಟು ಜಗಳಾಗಿ ಆಡ್ತೈತಲ್ಲ, ಕಾಜಾಯ್ತು. खेलಬೇಕು. ಅರೆ ಮಂಜುನ ಅಣ್ಣ ಲಕ್ಕುನ ಅಣ್ಣ ಕಾಜಾಯ್ತು ನಿಮ್ದು ಇಬ್ರಿಗೆ. ಅರೆ ನೀವು 2 ಜನಗೆ ಸೇರ್ಕೊಂಡ್ಬಿಟ್ಟು ಹಿಂಗೆ ಜಗಳಾಗಿ ಆಡ್ತೈತಲ್ಲ, ಕಾಜಾಯ್ತು. ಬಂದ ಕಣಪ್ಪ ಟಿಟಿಪಿ ನ್ಯಾಯ ಪಂಚಾಯತ್ ಮಾಡಕ್ ಬಂದ ಈಗ. ಬೇಡ ಇವನ್ ತಗೊಂಡ ಹಿಂಗೆ ಆದಂಗೆ ಅಂತ ಹೇಳ್ಕೊಂಡ್ರೆ ಏನಿಲ್ಲ, ಇಬ್ರಿಗೂ ಬೈತಾನೆ. ಸುಮ್ಕಿರೋದೇ ವಾಸಿ. ಯಾಕದಿಲ್ಲ ಕಣಪ್ಪ, ಒತ್ತಾಗ್ತಿರ್ಲಿಲ್ವಲ್ಲ, ಅದಕ್ಕೆ ಇಬ್ರುನ ಈ ಸುಳ್ಸುಳಕ್ಕೆ ಜಗಳ ಆಡಕಮ್ಮನ ಲೋಚಿ ಅಂತ ಅಂದೆ. ಅದಕ್ಕೆ ಅವನು ಊಟ ಮಂಜ ಅಂತ ಅಂದ. ಅದಕ್ಕೆ ಇಬ್ರುನ ಈಗ ಹಿಂಗೆ ಪದ ಅಂತಿದ್ವಿ. ಅಷ್ಟೊತ್ತಿಗೆ ಮುದ್ದಿದಕ್ಕೆ ಈ ತಿಗಣಿ ಬರ್ತೈತ್ ನೋಡು, ಅದಂಗೆ ಮುದ್ದಿದ ಸೆಂಟ್ರಾಗಿ ನೀರು ಬಂದೆ. ಅರೆ ಮಂಜುನ ಅಣ್ಣ, ಈ ತಿಗಣಿಗೆ ಅಂದ್ರೆ ಚಾಗಿ ಐತೆ? ಅದು ಸರಿ ಪ್ರಶ್ನೆ ಕೇಳ್ತಕಣ ಪಾಸ. ನೀನೇ ಸರಿ ಕೋಳಿ ಹುಂಜ್ ನನ್ನ ಮಗಂಗೆ ಅದೇನು ಹೇಳ್ತ ಹೇಳ ಈಗ. ಪಾಸ, ಈ ತಿಗಣಿ ಅಂತ ಅಂದ್ರೆ ಬೇರೆ ಏನು ಅಲ್ಲ, ನಮ್ಮ ಸಂಬಂಧಿಕರು, ಈ ರಕ್ತ ಸಂಬಂಧಿಕರು ಅಂತ ಇರ್ತಾರ ನೋಡು, ಅದಂಗೆ ಇವು ರಕ್ತ ಹೀರೋ ಸಂಬಂಧಿಕರು. ಅಷ್ಟೇನೆ, ಅದ್ರ ಬಗ್ಗೆ ನಿನಗೆ ಗೊತ್ತಾಗಲ್ಲ. ಹೀರಿ ಬಿಡ್ತೀಯ ನೀನು ನನ್ನ ಮೆದ್ಲಿಗೆ ಹಾಕಿ ಏನು ಅಂತ ಹೇಳಕ್ ಹೋದ್ರೆ ಸಾಕು. ಸಂಬಂಧಿಕರು ಅನ್ನೋದೊಂದು ತಿಳ್ಕೊಂಡ್ರೆ ಸಾಕು, ಇನ್ನಿಕ್ಕಿದೆಲ್ಲ ಇನ್ನೊಂದ್ಸತಿ ಹೇಳ್ತೀನಿ. ಈ ಸಂಬಂಧಿಕರು ಯಾವ್ದನ ಮಾತಾಡುವಾಗ ಮುದ್ದಿದಾಗ ಬಂದ್ಬಿಡ್ತಾರ ನೋಡು, ಯಾರ ಇಬ್ರು ಮಾತಾಡ್ಕೊಂಡ್ ಸಂಬಂಧಿಕರುಗಳು, ಆಗ ಹಂಗೆ ನೀನು ಬಂದ್ಬಿಟ್ಟೆ ಸಂಬಂಧಿಕ ಬಂದಂಗೆ.
ಐತೆ ಅದಂತದ ಕಾಮನ್ ಸೆನ್ಸು. ಅರೆ ನಿಮ್ದಿಗೆ ಬಂದು ಸುಮ್ಮನೆ ಇರ್ರಿ ಮಂದಿನ ಅಣ್ಣ, ನಮ್ದಿಗೆ ಕಷ್ಟ ನಮ್ದಿಗೆ ಗೊತ್ತು. ಕಷ್ಟ ಪಾಸ ನಿಂಗೆ ಕಷ್ಟನೇ ಯಾತದಲ್ಲ ಅದು ಕಷ್ಟ ನನಗೆ ಗೊತ್ತಿಲ್ಲದೆ ಇರೋದು. ನಾನು ನಿನ್ನಂತೆಗೆ ಹೇಳೋದು ಏನು ಕಷ್ಟ ಅಂತಾನೆ, ನಾನು ಅದಕ್ಕೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ಅರೆ ನಿಮ್ದಿಗೆ ಪರಿದು ಆಹಾರ ಮಾಡ್ಕೊಡೋದು ಕಷ್ಟವೇ ಇಲ್ಲ ಮಂಜುನಣ್ಣ. ಅರೆ ಬೆಳಗ್ಗೆಯಿಂದ 10-15 ಬಾರು ನಮ್ದಿಗೆ ಕಕ್ಕಾಗಿ ಮಾಡಕ್ಕೆ ಹೋಗ್ಬಿಟ್ಟೈತೆ. ನಮ್ದಿಗೆ ಬೆಳಗ್ಗೆಯಿಂದ ಬೇದಿಗೆ ಮಾಡ್ತಂತೈತೆ ಮಂಜುನಣ್ಣ. ಈ ಕಷ್ಟನೇ, ಇದಕ್ಕೆ ನಮ್ತಾಗೆ ಪರಿಹಾರ ಇಲ್ಲ ಕಣಪ್ಪ. ಇನ್ನು ಹಂಗೆ ಪರಿಹಾರ ಬೇಕು ಅಂತಂದ್ರೆ ಅದು ಅಲ್ಲಿ ಊರೊಳಗೆ ಮೇಸ್ತರ ಅಣ್ಣ ತಣ್ಣ ಇದು ಮನೆ ಕಟ್ತಾ ಐತೆ, ಅಣ್ಣ ತಕ ಹೋಗಿ ಬೇಕಾದ್ರೆ ಒಂದಿಡಿ ಸಿಮೆಂಟ್ ತಗೊಂಡು ಪ್ಲಾಸ್ಟಿಂಗ್ ಮಾಡಿಸ್ಬಿಡೋಣ ಆಸಕ್ ಬರ್ದಂಗೆ. ಅದನ್ನ ಬಿಟ್ರೆ ಬೇರೆ ಯಾತದನ್ನು ವಿಡಿಯೋ ಇಲ್ಲ ಕಣಪ್ಪ. ಕೋಳಿ ಒಂದು ನನ್ನ ಮಗನೇ ಬರೇ ಇಂಥ ಕೆಲ್ಸಕ್ಕೆ ಬಾರ್ದವನೇ ಮಾತಾಡ್ತಾನೆ. ಆ ಹುಡುಗ ಬೆಳಗ್ಗಿಂದ 10-15 ಸತಿ ಬೇರೆ ಆಗೈತೆ ಅಂತೆ ಮಾಟ್ಗಿದ್ರಿದ್ರೆ ನಿಮ್ಮ ಮನೆಗೆ ತಂದು ಕೊಡೋರ ಎಲ್ಲೋ. ಎದ್ದ ಕಣ ಈಗ ಗಣೇಶ್ವರ್ಕ ಅವನೇ ದಿವ್ನೆದ್ದ ಗಣೇಶ್ವರ್ಕ ಎದ್ದ ಅಂತಾನೆ. ಕುಕ್ಕರ್ಸ್ತಾಳ ಹೇಳು, ನಮ್ಮ ಮನೆಗೆ $650 ಮಾತ್ರ ಬಿಸಿ ರಾಗಿ ಇಟ್ಟು ಅಷ್ಟೇ ನಮ್ಮ ಮನೆಗೆ ಇರೋದು. ಬೇರೆ ಮಾತ್ರ ಎಲ್ಲ ಇಕ್ಕಿ ಮತ್ತೆ ನಾನೇನು ಮಾತ್ರೆ ಅಂಗಡಿ ಇಕ್ಕಿದ್ದೀವಿ ನಾವು. ಮಾತ್ರೆ ಅಂಗಡಿ ತಕ ಹೋಗಿ ಇನ್ನೂ ತಗೊಂಬರ್ಬೇಕು. ಬೇದಿದು ವಾಂತಿದು ಇವನ್ನೆಲ್ಲ ಯಾರನ್ನ ಮಾತ್ರೆ ಇಕ್ಕಿಂಡಿರ್ತಾರೆ. ಜಾರದ್ದ ತಲೆನೋವಿಂದ ಮೈಕೈನಿಂದ ಆದರೆ ನಮ್ಮ ಮನೆಗೆ ಒಂದು ಐತೆ $650 ಮಾತ್ರೆ, ಅದನ್ನು ಕೊಡಿವೆ. ಬೇದಿದೆಲ್ಲ ನಾನೇ ಕೈಕೊಂಡು ಹಂಗಂತ ಹೇಳ್ಬೇಕು. ಅದನ್ನ ಬಿಟ್ಟು ರಂಗ ತಣ್ಣಂತ ಪ್ಲಾಸ್ಟಿಕ್ ಮಾಡಿಸ್ತೀವಿ, ಸಿಮೆಂಟ್ ಇಕ್ಕಿಸ್ತೀನಿ ಅಂತ ಅಂದ್ರೆ ಅವೆಲ್ಲ ನಾಡ ಮಾತೆ. ಯಾಕೆ ಮಾತಾಡ್ತಾನೆ ಏನೋ ನುಗ್ಸಾರಕ್ಕೆ ನಾನು ಹೇಳೇನಪ್ಪ ನಮ್ಮ ಪಾಸ್ ಅಲ್ವೇ ಅಂತಾನೆ. ಅದಕ್ಕೆ ಕೊಚ್ಚ ಬಿಡಲ್ಲ ನಾನು ನಿಂತಿಕ್ ಸಿಮೆಂಟ್ ಮೆತ್ತಿಸ್ತೀನಿ ಅಂತ ಅವನೇ ಪಾಸನೇ ಸುಮ್ಕೋದಾನೆ. ಇವನಲ್ಲಿ ಒಳ್ಳೆ ಉರ್ಸಿಂಗಾಡ್ದಂಗೆ ಆಡ್ತಾನೆ. ಇಲ್ಲ ಮತ್ತೀಗ ಇವನಾದ್ರೆ ಪಾಸನ್ನ ಏನ್ ಬೇಕಾದ್ರೂ ಮಾತಾಡ್ಬೋದು. ಇವನ್ ಯಾರನ್ನ ಹೇಳಿದ್ರೆ ಇವನ್ಗೆ ಉರ್ಸಿಂಗಿ ಅದು ಇದು ಅಂತ ಏನೇನ ಹೇಳ್ತಾನೆ. ಎಲ್ಲ ನಮ್ದಿಗೆ ಏನಾದ್ರೂ ಹೇಳ್ಬಿಡ್ತಾರೆ ಇವ್ರಿಬ್ರದ್ದು 2 ಚೆನ್ನಾಗಿ ಸೇರ್ಕೊಂಡಿ ಅಂತ ಅಂದ್ರೆ ಅರೆ ತಿರ್ಗಾ ನಮ್ದಿಗೆ ವಿಷಯಾಗೆ ಇಟ್ಕೊಂಡು ಜಗಳಾಗೆ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲ ಇವ್ರದ್ದು. ನೋಡ ಪಾಪಚ್ಚಿ ನೋಡ ಪಾಸನ್ ನೋಡು, ನಿಂಗೇನು ಅಯ್ಯೋ ಅನ್ಸಲ್ವೇನಲ್ಲ ಆಕೆ. ಪಾಪ ಅವನು ಬೇರೆ ಮಾಡ್ಕೊಂಡು ಸುಸ್ತಾಗಿ ಹೋಗಿದ್ದಾನೆ. ಅವ್ರ ಮಕ ಎಲ್ಲ ಸರ್ಗೋಗಿ 1 ವಾರದಿಂದ ಬಿರಿಯಾನಿ ಮಾಯದಂಗೆ ಆಗಿದ್ದಾನೆ ಪಾಸ. ಅವ್ನು ಏನು ಹೇಳೋಣ ಅಂತಂದ್ರೆ ಇವನು ಒಳ್ಳೆ ಯಾತದ್ದು ಹೇಳೋದು ಹೇಳೋರ್ಗು ಬಿಡಲ್ಲಪ್ಪ ಹಂಗಾಡ್ತಾನೆ ಇವನು. ಹೇಳ್ತಾನೆ ಅದೇ ನೋಡ್ಲಿಲ್ವ ನೀನು ಹೇಳಿದ್ದ ಸಿಮೆಂಟ್ ಮೆತ್ತಿಸ್ತೀನಿ ಪ್ಲಾಸ್ಟಿಂಗ್ ಮಾಡಿಸ್ತೀನಿ ಅಂತಂದಿದ್ದ. ಬರೀ ಇಂಥ ಹೇಳಕ್ಕೆ ಯಾಕಂದ್ರೆ ಕೆಲ್ಸಕ್ಕೆ ಬಾರ್ದವ್ ಹೇಳೋ ಅಂತಂದ್ರೆ ಅದಕ್ಕೆಲ್ಲ ಇಲ್ಲ. ಪಾಸ ಬಿಡ ಈಗ ನಮ್ದು TS ತಕೊಂಡು ನಡೆಯಪ್ಪ ಗೇಟಿನ ತಕ ಹೋಗಿ ಬರೋಣ. ದಳಾಲ್ ಮಾರ್ತಕ್ಕೆ ಹೋಗಿ ಮಾತ್ರೆ ತಕೊಂಡ್ಬಂದು ನಿಂಗೆ ನುಂಗಿಸಿ ಇವತ್ತು ಸಾಯಂಕಾಲದೊಳಗೆ ನಿಂಗೆ ಎಲ್ಲ ಹಂಗೆ ಕ್ಲೋಸ್ ಆಗಿ ಬಿಡ್ಬೇಕು, ಓಪನ್ ಆಗಿರೋದಲ್ಲ. ಹಂಗೆ ಮಾಡಿಸ್ತೀನಿ ನಡಿ ಅವಾಗ. ಟೀಗೆ ಬಂದಿದ್ದಣ್ಣ ಅರೆ ನಮ್ದಿಗೆ ಆಟ ಎಲ್ಲ ಬಂದಿದ್ದಣ್ಣ. ನೀರ್ಗೆ ಕುಡಿದ್ರು ಹಂಗೆ ಹೋಗ್ಬಿಟ್ಟೈತೆ. ಅರೆ ಜಲ್ದಿ ಹೋಗ್ಬಿಟ್ಟು ಮೆಡಿಕಲ್ದು ಶಾಪಿ ಹತ್ರ ಈ ಮಾತ್ರೆಗೆ ತಗೊಂಡು ಬರೋಣ ಚಲೋ ಬಂದಿದ್ದಣ್ಣ. ನಡಿಯಪ್ಪ ಹೋಗಾನಿ, ಇನ್ನ ಲೇಟ್ ಮಾಡೋದು ಬೇಡ ಅನ್ನಕ್ಕಿಂದಾನೆ. ಸ್ನೇಹಿತರೆ ನೋಡಿದೆ ಪಾಪ ನಮ್ಮ ಪಾಸನ್ನ ಬಿರಿಯಾನಿನ ಜಾಸ್ತಿ ದಿನದ ಮಾಡೈತವ್ರಮ್ಮ ಅಂತಾನೆ ತುಂಬಿ ಎಲ್ಲನ ಓಪನ್ ಆಗಿಬಿಟ್ಟೈತಿ. ಈಗ ಕರ್ಕೊಂಡೋಗಿ ಮಾತ್ರೆ ತಕೊಂಬಂದು ದಡ ಮಾರ್ತಕ್ಕೆ ಹೋಗಿ ಹಂಗೇನ ಕ್ಲೋಸ್ ಮಾಡಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಹೆಂಗಿತ್ತು ಅಂತಾನೆ ಕಮೆಂಟ್ನ ತಿಳಿಸ್ರಿ. ಒಂಚೂರು ಮೈಕಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಹಂಗೆ ರೆಕಾರ್ಡ್ ಮಾಡಿದ್ದೀನಿ. ಅದಕ್ಕೆ ಒಂಚೂರು ವಾಯ್ಸು ಬದಲಾಗೈತಿ. ಮುಂದಿನ ವಿಡಿಯೋಯಿಂದನ ಚೆನ್ನಾಗೆ ಮೊದಲು ಮೈಕ್ ಇತ್ತಲ್ಲ ಅದಾಗೆ ಮಾಡ್ತೀವಿ. ಹೆಂಗ ಅನಿಸ್ತು ಅಂತಾನೆ ಕಮೆಂಟ್ನಾಗ ಹಾಕ್ರಿ. ನಿಮ್ದೇನ ಅನಿಸಿಕೆಗಳಿದ್ರು ಕಮೆಂಟ್ನಾಗೆ ಹಾಕ್ರಿ. ಏನೇನ ಬದಲು ಮಾಡ್ಕೊಬೇಕು, ಯಾತನ ಹಿಂಗ್ ಬೇಡ ಹಿಂಗಾದ್ರೆ ಹಿಂಗೆ ಅಂತಾನೆ ಏನ ಹೇಳೋದಿದ್ರು ನೀವು ಹೇಳ್ರಿ, ಬದಲಾಯಿಸ್ಕೊಂಬನ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ ಬಾಯ್ ಬಾಯ್.